ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಎಮೋಷ್ನಲಿ ಲೋ ಸಿಚುವೇಶನಲ್ಲಿದ್ದೀರಾ. ತುಂಬ ಜನ ಮನೆಯಲ್ಲೇ ಕೂತ್ಕೊಂಡಿದ್ದೀರಾ, ಅಳ್ತಾ ಇದ್ದೀರಾ, ಎಲ್ಲಿಗೂ ಹೋಗ್ಬೇಕು ಅನ್ನಿಸ್ತಾ ಇಲ್ಲ. ಹಾರ್ಟಲ್ಲಿ ಏನೋ ಒಂದು ಪೇಯ್ನ್ ಇದೆ. ಅದು ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು. ಸೊ ಏನು ಬರ್ತಾ ಇದೆ, ಏನು ರೀಸನ್, ಯಾಕೆ ನೀವು ಈ ಥರ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಯಾವ ಆ್ಯಕ್ಷನ್ ತೊಗೊಂಡ್ರೆ ಒಳ್ಳೆಯದು ನಿಮ್ಮ ಕರೆಂಟ್ ಸಿಚುವೇಶನ್ಗೆ, ಈ ಥರ ಎಲ್ಲ ಸಿಚುವೇಶನ್ಗೆ ಇವತ್ತು ನಾವು ಕ್ಲಾರಿಟಿ ಕೊಡೋಣ. ನಿಮ್ಮ ಮುಂದೆ 2 ಪೈಲ್ಸ್ ಇದೆ, 2 ಪೈಲ್ಸ್ 2 ಆಪ್ಷನ್ಸ್. ಡೇಟ್ ಆಫ್ ಬರ್ತ್ ಕೂಡ ಚೂಸ್ ಮಾಡ್ಬೋದು, ಇಮೇಜಸ್ ಇದೆ ಪಕ್ಕದಲ್ಲಿ, ಅದನ್ನ ಕೂಡ ಚೂಸ್ ಮಾಡ್ಬೋದು, ನಿಮ್ಮ ಇಂಟ್ಯೂಷನ್ ಕೂಡ ಯೂಸ್ ಮಾಡಿಕೊಂಡು ಚೂಸ್ ಮಾಡ್ಬೋದು. ಓಕೆ, ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟ್ಯಾಂಪ್ಸ್ ಇದೆ. ಓಕೆ, ಡೈರೆಕ್ಟಾಗಿ ಕ್ಲಿಕ್ ಕೂಡ ಮಾಡ್ಬೋದು. ಏನೆಲ್ಲ ಟ್ಯಾರೋ ಕಾರ್ಡ್ ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ದೆನ್ ಯಾರಿಗೆಲ್ಲ ಕೋರ್ಸ್ ಬುಕ್ ಮಾಡಬೇಕು, ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ದಾಗ ಗೈಸ್, ತಡ ಮಾಡೋದು ಬೇಡ ಜಾಸ್ತಿ. ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಇತ್ತೀಚಿನ ದಿನದಲ್ಲಿ ನಿಮಗೆ ಎಕ್ಸ್ಟ್ರಾ ಎಮೋಷ್ನಲ್ ಆಗಿದ್ರಿ ಅಂದರೆ, ಮನೆಯಲ್ಲೇ ಕೂರೋಣ ಅಂತ, ಹೊರಗಡೆ ಹೋಗೋದೇ ಬೇಡ ಅಂತ ತುಂಬ ಅನಿಸ್ತಾ ಇತ್ತು ಅಂದರೆ, ಸುಮ್ಮನೆ ಅಳ್ಳೋದೆಲ್ಲ ಮಾಡ್ತಾ ಇದ್ದೀರಾ ಅಂದರೆ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಎಕ್ಸಾಕ್ಟ್ಲಿ ಎಲ್ಲಿರ್ಬೇಕಲ್ಲಿದ್ದೀರಾ ಇವತ್ತು ಮೆಸೇಜಿಗೆ. ಸೊ ಟ್ಯಾರೋ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ನೋಡೋಣ. ಫಸ್ಟ್ ಎನರ್ಜಿ ವಿಚ್ ಈಸ್ ಕಿಂಗ್ ಆಫ್ ವಾಂಡ್ಸ್. ತುಂಬ ಜನರದು ಪ್ರಾಬಬ್ಲಿ ಝೋಡಿಯಾಕ್ ಸೈನ್ ಬಂದುಬಿಟ್ಟು ಸಿಂಹರಾಶಿ, ಧನಸ್ಸು ರಾಶಿ, ಮೇಷರಾಶಿ ಅನಿಸ್ತಾ ಇದೆ. ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ, ಪೈಸಿಸ್ ಎನರ್ಜಿ ಕೂಡ ಬರ್ತಾ ಇದೆ, ಮೀನರಾಶಿ ಎನರ್ಜಿ. ಲೆಟ್ಸ್ ಸಿ. ಥರ್ಡ್ ಮೆಸೇಜ್ ಕಿಂಗ್ ಆಫ್ ಸ್ವರ್ಡ್ಸ್, 2 ಕಿಂಗ್ ಬಂದಿದೆ. ಸೊ ಇಬ್ಬರು ಜನ ಇನ್ವಾಲ್ವ್ ಆಗಿದ್ದಾರೆ ಅಂತ ನೋಡ್ತಾ ಇದ್ದೀನಿ ನಿಮ್ಮ ಒಂದು ಸಿಚುವೇಶನಲ್ಲಿ. ಆ್ಯಂಡ್ ದೆನ್ 3 ಆಫ್ ವಾನ್ಸ್. ಓಕೆ, ಈ ಒಂದು ಮೆಸೇಜ್, ಈ ಒಂದು ರೀಡಿಂಗ್ ಮೇನ್ಲಿ ನಿಮ್ಮ ಹಾರ್ಟ್ನ ಹೀಲ್ ಮಾಡೋದಕ್ಕೆ. ಓಕೆ, ಐ ಆಮ್ ಡ್ಯಾಮ್ ಶೋರ್ ನಿಮಗೋಸ್ಕರ ನೀವು ನಂಬಿರುವಂಥ ಎನರ್ಜೀಸ್ ಏನಿದೆ, ಒಂದು ಅಲೆಗಳ ಪ್ರೀತಿ, ಕಂಫರ್ಟ್, ಹ್ಯಾಪಿ ಚೇಂಜಸ್ ನಿಮ್ಮ ಲೈಫಿಗೆ ತುಂಬ ತಗೊಬರ್ತಾ ಇದ್ದಾವೆ. ಮೇ ಬಿ ತುಂಬ ಜನ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅನಿಸುತ್ತೆ. ನಿಮಗೆ ತುಂಬ ಇಷ್ಟ ಆದವರು ನಿಮಗೆ ಹರ್ಟ್ ಮಾಡಿರೋದಾಗಿರ್ಬೋದು, ನಿಮ್ಮ ಫೀಲಿಂಗ್ಸಿಗೆ ಹರ್ಟ್ ಮಾಡಿರೋದಾಗಿರ್ಬೋದು, ಇದೆಲ್ಲ ಆಗ್ತಾ ಇದೆ. ಸೊ ನಿಮ್ಗಳಿಗೇನೆ ಮೇಯ್ನ್ ಮೆಸೇಜ್ ಇಲ್ಲಿ. ಲೆಟ್ಸ್ ಲುಕ್ ಎಟ್ ದ ಮೆಸೇಜ್ ಇವಾಗ. ಓಕೆ, ಫಸ್ಟ್ ನಾವು ಪುಲ್ ಮಾಡಿದಾಗ ಕಿಂಗ್ ಆಫ್ ವಾಂಡ್ಸ್ ಬಂತು. ಏನು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನನಗೆ ಕಿಂಗ್ ಆಫ್ ವಾಂಡ್ಸ್ ಎನರ್ಜಿ ಸಿಕ್ಕಿದೆ. ಕಿಂಗ್ ಆಫ್ ವಾಂಡ್ಸ್ ಅಂತ ಅಂದರೆ ಇಟ್ಸ್ ಅ ಫೈರ್ ಎನರ್ಜಿ. ಸೊ ಮೇನಾಗಿ ಏನು ನೋಡ್ತಾ ಇದ್ದೀನಿ ಅಂದರೆ, ಪಾಸ್ಟಲ್ಲಿ ನೀವಾಗಿರ್ಬೋದು ಅಥವಾ ನಿಮಗೆ ಯಾರೋ ಹತ್ರದವ್ರು ಆಗಿರ್ಬೋದು, ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ನಿಮ್ಮ ಲೈಫಲ್ಲಿ ಅಂದರೆ, ಒಂಥರ ಎಲ್ಲದಕ್ಕೂ ಬೇಗ ಸಿಟ್ಟು ಮಾಡ್ಕೊಳ್ಳೋದಾಗಿರ್ಬೋದು, ಲೈಕ್ ಯಾರ ಜೊತೆನೂ ಮಿಂಗಲ್ ಆಗ್ತಾ ಇರಲಿಲ್ಲ, ಯಾರ ಜೊತೆನೂ ಅಷ್ಟು ಕನೆಕ್ಟ್ ಆಗ್ತಾ ಇರಲಿಲ್ಲ, ಒಂಥರ ಯಾರೂ ಬೇಡ, ಎಮೋಷನ್ಸ್ ಕನೆಕ್ಷನ್ಸೇ ಬೇಡ, ಈ ಥರ ಎಲ್ಲ ನೀವು ಮಾಡ್ತಾಯಿದ್ರಿ ಅನಿಸುತ್ತೆ. ಅಂದರೆ ನಿಮಗೆ ಯಾವಾಗಲೂ ಒಂದು ಫೀಲ್, ಯಾವಾಗಲೂ ನಾನು ಸ್ಟ್ರಾಂಗ್ ಆಗಿರಬೇಕು, ನಾನು ಯಾವತ್ತೂ ವೀಕ್ ಆಗಿ ಕಾಣಿಸ್ಬಾರ್ದು ಅನ್ನೋ ಒಂದು ಫೀಲ್ ಇತ್ತು ನಿಮಗೆ ಯಾವಾಗಲೂ. ಆ್ಯಂಡ್ ಯಾವುದೋ ಒಂದು ಕನೆಕ್ಷನಲ್ಲಿ ಇದ್ರಿ, ಅದನ್ನ ಲೈಕ್ ಯು ಆರ್ ಟ್ರೈಯಿಂಗ್ ಯೋರ್ ಬೆಸ್ಟ್, ಅದನ್ನ ಸೇವ್ ಮಾಡೋದಕ್ಕೆ, ಅದನ್ನ ಫಿಕ್ಸ್ ಮಾಡೋದಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ರಿ, ಬಟ್ ಅದು ಕಷ್ಟ ಆಗ್ತಾ ಇತ್ತು. ಆತೊಂದು ರಿಲೇಷನ್ಶಿಪ್ಪಲ್ಲಿ ಸರ್ವೈವ್ ಆಗೋದಕ್ಕೆ ತುಂಬ ಟ್ರೈ ಮಾಡಿದ್ರಿ ಅಂತ ಕೂಡ ನೋಡ್ತಾ ಇದ್ದೀನಿ.
ಐ ಡೋಂಟ್ ನೋ ಫ್ಯೂ ಸಿಚುವೇಶನ್ಸ್ ನಿಮ್ಮ ಲೈಫಲ್ಲಿ ನಿಮಗೆ ಹೆಂಗೆ ಒಂದು ಮೆಸೇಜ್ ಅಥವಾ ಹೆಂಗೆ ಒಂದು ಸಿಚುವೇಶನಲ್ಲಿ ಕೂರಿಸ್ಬಿಟ್ಟಿದೆ ಅಂದರೆ ಯಾವಾಗಲೂ ಸ್ಟ್ರಾಂಗ್ ಇರಬೇಕು, ನೀನು ಯಾವತ್ತೂ ವೀಕ್ ಆಗಬಾರ್ದು, ಯಾರ ಮುಂದೆನೂ ವೀಕ್ ಆಗಬಾರ್ದು ಆ ಥರ. ಲೈಕ್ ಎವ್ರಿ ಟೈಮ್ ಸ್ಟ್ರಾಂಗ್ ಆಗಿರೋದಕ್ಕೇ ಟ್ರೈ ಮಾಡ್ತಾ ಇದ್ರಿ, ಯಾವತ್ತೂ ಬ್ರೇಕ್ ಡೌನ್ ಆಗಿರಲಿಲ್ಲ. ಬಟ್ ಇವತ್ತು ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂದರೆ ಇಟ್ಸ್ ಓಕೆ. ಇಷ್ಟು ದಿನ ಒಂಥರ ಪ್ರೊಟೆಕ್ಷನ್ ಶೀಲ್ಡನ್ನು ಹಾಕ್ಕೊಂಡು ಓಡಾಡ್ತಾ ಇದ್ರಿ, ಅಥವಾ ಕತ್ತಿ ಮೇಲೆ ಹಿಡ್ಕೊಂಡೆ ಸ್ಟ್ರಾಂಗ್ ನಾನು ಅಂತ ಹಿಡ್ಕೊಂಡೆ ಓಡಾಡ್ತಾ ಇದ್ರಿ. ಅಟ್ಲೀಸ್ಟ್ ಆ ಫೇಸಲ್ಲಿ ಆ ಸ್ಟ್ರಾಂಗ್ ಎಕ್ಸ್ಪ್ರೆಷನ್ ಕೊಟ್ಕೊಂಡೆ ಓಡಾಡ್ತಾ ಇದ್ರಿ. ಬಟ್ ಅಟ್ಲೀಸ್ಟ್ ಇವಾಗ ಅದೆಲ್ಲ ಬೇಡ, ಅಟ್ಲೀಸ್ಟ್ ಅದನ್ನೆಲ್ಲ ತೆಗೆದು ಸೈಡಿಗಿರಿ. ನಿಮಗೆ ಆ ಲವ್ ಬೇಕು, ಆ ಕಂಫರ್ಟ್ ಬೇಕು ಅಂದರೆ ಅದಕ್ಕೆ ನೀವು ಎವ್ರಿ ಟೈಮ್ ಫೈಟ್ ಮಾಡೋ ನೆಸೆಸಿಟಿ ಇಲ್ಲ. ಸಮ್ಟೈಮ್ಸ್ ಅದು ಜೆನ್ಯೂನ್ ಆಗಿತ್ತು ಕನೆಕ್ಷನ್ ಅಂದರೆ ಅದು ತನಗೆ ತಾನಾಗೆ ಅದು ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ಫೈಟ್ ಆಲ್ವೇಸ್. ಆ ಥರ ಒಂದು ಮೆಸೇಜ್. ಆ್ಯಂಡ್ ಹ್ಯಾಂಗ್ಡ್ ಮ್ಯಾನ್ ಎನರ್ಜಿ ಏನು ಬರ್ತಿದೆ ಅದು ಡಬಲ್ ಕನ್ಫರ್ಮೇಷನ್ ಮಾಡ್ತಾ ಇದೆ. ಎಲ್ಲದನ್ನು ಫಿಕ್ಸ್ ಮಾಡೋದಕ್ಕೆ ಆಗಲ್ಲ ಲೈಫಲ್ಲಿ, ಅದನ್ನು ಫೋರ್ಸ್ ಕೂಡ ಮಾಡಬೇಡಿ. ಹ್ಯಾಂಗ್ಡ್ ಮ್ಯಾನ್ ಅಂದರೆ ವೆಯ್ಟ್ ಮಾಡೋದು, ಜಸ್ಟ್ ಅಬ್ಸರ್ವ್ ಮಾಡೋದು, ಒಂದು ಹೊಸ ದಾರಿ ಇದೆಯಾ ಅಂತ ಅಬ್ಸರ್ವ್ ಮಾಡೋದು. ಒಂದು ಪಾಯಿಂಟಲ್ಲಿ ನಿಮಗೆ ಅನಿಸಿದೆ ಗ್ರೂಪ್ 1 ನಿಮ್ಮ ಒಂದು ಲವ್ ಲೈಫ್ ಆಗಿರ್ಬೋದು, ನಿಮ್ಮ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಎಲ್ಲ ಸ್ಟಕ್ ಆಗೋಗ್ಬಿಟ್ಟಿದೆ, ಯಾವುದು ಮೂವ್ ಆಗ್ತಾ ಇಲ್ಲ ಅಂತ ನಿಮಗೆ ಒಂದು ಪಾಯಿಂಟಲ್ಲಿ ಫೀಲ್ ಆಗಿದೆ. ಅದು ನಿಮಗೆ ಲೋನ್ಲಿ ಕೂಡ ಫೀಲ್ ಮಾಡಿದೆ. ಬಟ್ ಇವಾಗ ಏನು ಟೈಮ್ ಇದೆ ಅಲ್ವಾ, ಡಸಂಟ್ ಮ್ಯಾಟರ್. ಇವಾಗ ನಿಮ್ಮ ಲೈಫಲ್ಲಿ ಲವ್ ಇಲ್ದೇ ಇರ್ಬೋದು, ಒಂದು ಪ್ರಾಪರ್ ಫ್ರೆಂಡ್ಶಿಪ್ ಇಲ್ದೇ ಇರ್ಬೋದು. ಈ ಟೈಮ್ ಏನಿದೆ, ದಿಸ್ ಈಸ್ ಅ ಗಿಫ್ಟ್. ಇದು ನಿಮಗೆ ಗಿಫ್ಟ್ ಒಂದು. ಬಿಕಾಸ್ ಇವಾಗ ನೀವು ಯಾವುದಕ್ಕೂ ರಶ್ ಮಾಡ್ತಾ ಇಲ್ಲ, ಆ್ಯಂಡ್ ನಿಮ್ಮ ಲೈಫ್ನ ನೀವು ಕ್ಲಿಯರಾಗಿ ನೋಡ್ಕೊತಾ ಇದ್ದೀರಾ. ತುಂಬ ಜನ ಇವಾಗಿನ ಫೇಸಲ್ಲಿ ಇವಾಗಿನ ಸ್ಟಕ್ ಫೇಸ್ ಅಂತ ಏನು ಅಂದ್ಕೊಂಡಿದೆ ಇವಾಗ ನೀವು ಕ್ವೆಶನ್ ಮಾಡ್ತಾ ಇದ್ದೀರಾ, ನಾನು ಯಾರಿಗೋಸ್ಕರ ಇಷ್ಟು ದಿನ ಫೈಟ್ ಮಾಡ್ತಾ ಇದ್ದೆ, ಯಾರ ಹಿಂದೆ ನಾನು ಇಷ್ಟು ದಿನ ಹೋಗ್ತಾ ಇದ್ದೆ, ಅವ್ರು ಯಾವತ್ತಾರು ನನಗೆ ಸೇಫ್ ಫೀಲ್ ಮಾಡಿಸಿದಾರಾ, ಹ್ಯಾಪಿ ಫೀಲ್ ಮಾಡಿಸಿದಾರಾ ಅಂತ ತುಂಬ ಕ್ವೆಶನ್ ಮಾಡ್ತಾ ಇದ್ದೀರಾ ತುಂಬ ಜನ. ಬಟ್ ನಿಮಗಿವಾಗ ಕ್ಲಾರಿಟಿ ಸಿಗ್ತಾ ಇದೆ. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಫೈನಲಿ ಸತ್ಯ ಏನು ಅಂತ ನೋಡ್ತಾ ಇದ್ದೀರಾ. ಅದೊಂದು ಸ್ಪೆಸಿಫಿಕ್ ಆಗಿ ಒಂದು ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಆಗಿರ್ಬೋದು, ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಅವ್ರು ಚೇಂಜ್ ಆಗ್ತಾರೆ, ಆ ಥರ ನೀವು ಎಕ್ಸ್ಪೆಕ್ಟೇ ಮಾಡ್ತಾ ಇಲ್ಲ. ಬಿಕಾಸ್ ನಿಮಗೆ ಇವಾಗ ಕ್ಲಾರಿಟಿ ಸಿಗ್ತಾ ಇದೆ. ಆ್ಯಂಡ್ ಕಿಂಗ್ ಆಫ್ ಸ್ವರ್ಡ್ಸ್, ದಿಸ್ ಈಸ್ ಯು. ತುಂಬ ಜನರದ್ದು ಝೋಡಿಯಾಕ್ ಸೈನ್ ಬಂದುಬಿಟ್ಟು ಮಿಥುನ ರಾಶಿ, ತುಲಾ ರಾಶಿ ಹಾಗೂ ಕುಂಭರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ಯು ಆರ್ ಬಿಕಮಿಂಗ್ ಲೈಕ್ ದಿಸ್. ಅಂದರೆ ಆ ಸಿಟ್ ಮಾಡಿಕೊಂಡು ಎಲ್ಲದನ್ನು ಕಂಟ್ರೋಲ್ ಮಾಡಬೇಕು, ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಆ ಮೈಂಡ್ಸೆಟ್ಟಿಂದ ಹೊರಗೆ ಬರ್ತಾ ಇದ್ದೀರಾ. ಆ್ಯಂಡ್ ತುಂಬ ವಿಚಾರಗಳನ್ನ ಮುಂಚೆ ನೀವು ಮಾತಾಡೋಕ್ಕೂ ಹೆದರ್ಕೊತಾ ಇದ್ರಿ, ಆನೆಸ್ಟ್ ಆಗಿರೋದಕ್ಕೂ ಹೆದರ್ಕೊತಾ ಇದ್ರಿ. ಬಟ್ ಇವಾಗ ಯು ಹ್ಯಾವ್ ಬಿಕಮ್ ಎನ್ ಆನೆಸ್ಟ್ ಪರ್ಸನ್. ಏನಿದೆ ಅದನ್ನ ಡೈರೆಕ್ಟಾಗಿ ಹೇಳ್ತೀರಾ, ಏನು ಫೀಲ್ ಆಗ್ತಾ ಇದೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀರಾ, ಅದನ್ನ ಹಿಂದೆ ಹಿಡ್ಕೊಂಡು ಕೂರ್ತಾ ಇಲ್ಲ. ಮೈಂಡ್ ಗೇಮ್ಸ್ ಆಡೋದಕ್ಕೆ ನೀವು ಇವಾಗ ರೆಡಿ ಇಲ್ಲ. ಯಾರೋ ನಿಮಗೆ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಕೂಡ ನೀವು ಇವಾಗ ರೆಡಿ ಇಲ್ಲ. ಏನಾದ್ರು ಫೀಲ್ ಆಗ್ತಾ ಇದೆಯಾ ಅದನ್ನ ಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ, ಏನಕ್ಕೂ ಹೆದರ್ಕೊತಾ ಇಲ್ಲ. ಸೊ ಗ್ರೂಪ್ 1 ರೀಸೆಂಟ್ ಡೇಸಲ್ಲಿ ನಿಮ್ಮ ಒಂದು ಪರ್ಸನ್ ಜೊತೆ ನೀವೇನಾದ್ರು ಜಗಳ ಮಾಡಿದ್ದೀರಾ ಅಥವಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡಿಸಗ್ರಿಮೆಂಟ್ ಎಲ್ಲ ಆಗಿದೆ ಅಂದರೆ ವೆರಿ ಸೂನ್ ನಿಮ್ಮಿಬ್ಬರ ಮಧ್ಯೆ ಒಂದು ಆನೆಸ್ಟ್ ಕಾನ್ವರ್ಸೇಷನ್ ಆಗುತ್ತೆ. ಅದರಲ್ಲಿ ನೀವು ನಿಮಗೋಸ್ಕರ ನೀವು ನಿಂತ್ಕೊತೀರಾ ಆ್ಯಂಡ್ ಏನು ಅನಿಸ್ತಾ ಇದೆ ಅದನ್ನ ಡೈರೆಕ್ಟಾಗಿ ಹೇಳ್ತೀರಾ, ಏನಕ್ಕೂ ಹೆದರ್ಕೊಳ್ಳಲ್ಲ. ಅದು ನಿಮಗೆ ಒಂಥರ ಅಮೇಝಿಂಗ್ ಫೀಲ್ ಕೊಡುತ್ತೆ, ಟ್ರಸ್ಟ್ ಮೀ. ಬಿಕಾಸ್ ಇದಕ್ಕೂ ಮುಂಚೆ ನೀವು ಯಾವತ್ತೂ ಆ ಥರ ಮಾಡಿಲ್ಲ. ಎಲ್ಲದಕ್ಕೂ ಹೆದರ್ಕೊಳ್ಳೋದು, ಎಲ್ಲದಕ್ಕೂ ಏನು ಅನ್ಕೊತಾರೋ ಏನಾಗ್ಬಿಡುತ್ತೋ ಅಂತೆಲ್ಲ ತುಂಬ ಸಲ ನೀವು ಹೇಳಬೇಕಾಗಿರೋ ವಿಚಾರನ ಹೇಳಿಲ್ಲ. ಬಟ್ ವೆರಿ ಸೂನ್ ಅದನ್ನ ನೀವು ಹೇಳ್ತೀರಾ.
ಆ್ಯಂಡ್ ತ್ರೀ ಆಫ್ ವಾಂಡ್ಸ್ ಏನಿದೆ, ಆ ಪಿಕ್ಚರಲ್ಲಿ ನೋಡ್ಬೋದು ಒಂದು ಪರ್ಸನ್ ಮುಂದೆ ನೋಡ್ತಾ ನಿಂತಿದ್ದಾನೆ. ಅಂದರೆ ದಟ್ ಈಸ್ ಯು. ನೀವು ಆ ಹರ್ಟ್, ಆ ಏನು ನಿಮಗೆ ಪೇಯ್ನ್ ಆಗಿದೆ ಅದನ್ನು ಸರ್ವೈವ್ ಮಾಡಿದ್ದೀರಾ, ಅದನ್ನು ಬದುಕಿದ್ದೀರಾ, ಪೇಷಂಟ್ಲಿ ವೆಯ್ಟ್ ಮಾಡಿದ್ದೀರಾ. ಆ್ಯಂಡ್ ವೆರಿ ಸೂನ್ ನಿಮ್ಮ ಸತ್ಯ ಏನಿದೆ ಅದನ್ನ ನೀವು ಹೇಳ್ತೀರಾ. ಇವಾಗ ರಿವಾರ್ಡ್ ನಿಮ್ಮ ಕಡೆ ಬರ್ತಾ ಇರೋದು. ಅಂದರೆ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ಇಷ್ಟು ದಿನ ನೀವು ಹಾರ್ಡ್ ಎಮೋಷ್ನಲ್ ವರ್ಕ್ ಕೆಲಸ ಏನು ಮಾಡಿದ್ದೀರಾ, ಎಮೋಷ್ನಲ್ ಕೆಲಸ ಏನು ಮಾಡಿದ್ದೀರಾ, ಫೈನಲಿ ಅದು ನಿಮಗೆ ಹೊಸ ಬಾಗಿಲುಗಳನ್ನ ಓಪನ್ ಮಾಡಿಸ್ತಾ ಇದೆ. ತುಂಬ ಜನ ಐ ಫೀಲ್ ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಕನೆಕ್ಷನ್ ಆಗಿರ್ಬೋದು, ಅದೊಂಥರ ಬ್ರೋಕನ್ ಆಗೋಗ್ಬಿಟ್ಟಿದೆ ಅಂತ ನೋಡ್ತಾ ಇದ್ದೀನಿ. ಅದು ನಿಮ್ಮನ್ನ ಕೂಡ ಬ್ರೇಕ್ ಮಾಡಿದೆ. ಫೈನಲಿ ಆ ನೆಮ್ಮದಿ ನಿಮ್ಮ ಹತ್ರ ವಾಪಸ್ ಬರ್ತಾ ಇರೋದು. ಈವನ್ ದೋ ನೀವು ಸಿಂಗಲ್ ಆಗೂ ಇರ್ಬೋದು, ಬಟ್ ನಿಮ್ಮ ಎನರ್ಜಿ ಹೆಂಗಾಗ್ತಾ ಇದೆ ಅಂದರೆ ಒಂದು ಮ್ಯಾಗ್ನೆಟ್ ಥರ ಬಿಹೇವ್ ಮಾಡ್ತಾ ಇದೆ. ಒಳ್ಳೊಳ್ಳೆ ಜನರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಗುಡ್ ಪೀಪಲ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ಹಾರ್ಟ್ ಕ್ಲೀನ್ ಆಗಿದೆ ಆ್ಯಂಡ್ ನಿಮ್ಮ ಹಾರ್ಟ್ ಓಪನ್ ಆಗಿದೆ. ನೀವು ನಿಮ್ಮ ಪಾಸ್ಟ್ ಕಡೆ ಇವಾಗ ತಿರುಗಿ ನೋಡ್ತಾ ಇಲ್ಲ, ನೀವು ಫಾರ್ವರ್ಡ್ ನೋಡ್ತಾ ಇದ್ದೀರಾ, ಲೈಫ್ ಮುಂದೆ ಜೀವನ ನೋಡ್ತಾ ಇದ್ದೀರಾ. ಬಿಕಾಸ್ ಒಂದು ಬ್ಯೂಟಿಫುಲ್ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಗ್ರೂಪ್ 1 ನಾನು ಏನು ನೋಡ್ತಾ ಇದ್ದೀನಿ ಅಂದರೆ, ಹಳೆಯವರಾಗಿದ್ರಲ್ಲ, ಎಲ್ಲದಕ್ಕೂ ಫೈಟ್ ಮಾಡೋದು, ಎಲ್ಲದಕ್ಕೂ ವೆಯ್ಟ್ ಮಾಡೋದು, ನೀವು ಅದಕ್ಕೊಂದು ಸ್ಟಾಪ್ ಕೊಡ್ತಾ ಇದ್ದೀರಾ. ಯಾವ ಒಂದು ಟೈಮಿಗೆ ನೀವು ಎಂಟರ್ ಆಗ್ತಾ ಇದ್ದೀರಾ ಅಂದರೆ, ಮಾತುಕತೆ ಕ್ಲಿಯರ್ ಆಗಿರುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ ನೀವು ಫಾರ್ವರ್ಡ್ ಹೋಗ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ, ಸ್ಟಕ್ ಆಗಿಲ್ಲ. ಯೂನಿವರ್ಸ್ ಏನು ಮಾಡ್ತಾ ಇದೆ ಗೊತ್ತಾ, ನಿಮ್ಮ ಹಾರ್ಟ್ನ ಫಿಕ್ಸ್ ಮಾಡ್ತಾ ಇದೆ ಆ್ಯಂಡ್ ನೆಮ್ಮದಿನೇ ಸಿಗಲ್ಲ ಅಂತ ಅಂದ್ಕೊಂಡಿದ್ದು ನಿಮಗೆ ಫೈನಲಿ ನೆಮ್ಮದಿ ಅಂದರೆ ಸಿಗುತ್ತೆ ಅಂತ ಪ್ರೂವ್ ಮಾಡ್ತಾ ಇದೆ. ಕೀಪ್ ಇನ್ ಮೈಂಡ್ ಯುವರ್ ಹಾರ್ಟ್ ಈಸ್ ಸೇಫ್. ನಿಮ್ಮ ಬೌಂಡ್ರೀಸ್ ಚೆನ್ನಾಗಿದೆ, ನಿಮ್ಮ ಫ್ಯೂಚರ್ ತುಂಬ ಬ್ರೈಟ್ ಆಗಿದೆ. ಅದು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿಲ್ಲ, ಅಷ್ಟೊಂದು ಬ್ರೈಟ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ತಾ ಇದೆ. ಓಕೆ, ಸೊ ಎಸ್, ದಟ್ ಈಸ್ ದ ಮೆಸೇಜ್ ಗ್ರೂಪ್ 1. ಐ ಹೋಪ್ ತುಂಬ ಜನಕ್ಕೆ ಈ ಮೆಸೇಜ್ ಬೇಕಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದು ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಡೈರೆಕ್ಟ್ ಮೆಸೇಜ್ ಮಾಡ್ಬೋದು, ನಂಬರ್ ಡಿಸ್ಪ್ಲೇಲಿದೆ, ಡಿಸ್ಕ್ರಿಪ್ಷನಲ್ಲಿದೆ. ಪರ್ಸ್ನಲ್ ರೀಡಿಂಗಿಗೆ ಸ್ಪೆಸಿಫಿಕ್ ಸಿಚುವೇಶನ್ ಮೇಲೆ ಕ್ವೆಶನ್ಸ್ ಇದೆ ಅಂದರೆ ಯು ಗೈಸ್ ಕ್ಯಾನ್ ಅಪ್ರೋಚ್ ಮೀ. ಆ್ಯಂಡ್ ದೆನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೋ ದ್ಯಾಟ್ ಯೂನಿವರ್ಸ್ ಫ್ಯೂಚರ್ ಮೆಸೇಜಸ್ ಏನೆಲ್ಲ ಇದ್ದರೂ ನಿಮಗೆ ಈ ಒಂದು ಚಾನಲಲ್ಲಿ ಬರುತ್ತೆ, ಸೊ ದಟ್ ಮಿಸ್ ಮಾಡ್ಕೊಳ್ಳಲ್ಲ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಆ್ಯಂಡ್ ಎಲ್ಲರನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಟಿಲ್ ದಟ್ ಟೇಕ್ ಕೇರ್, ಬಾಯ್. ಹಲೋ, ಪೈಲ್ 2 ಗ್ರೂಪ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ, ಯಾಕೆ ಕರೆಂಟ್ಲಿ ನೀವು ಲೋ ಫೀಲ್ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಈ ಒಂದು ಮೆಸೇಜಲ್ಲಿ ಕ್ಲಾರಿಟಿ ಕೊಡೋಣ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟ್ ಎನರ್ಜಿ ಬಂದಿದೆ ವಿಚ್ ಈಸ್ 6 ಆಫ್ ಸ್ವಾರ್ಡ್ಸ್. ಸೆಕೆಂಡ್ ಎನರ್ಜಿ 9 ಆಫ್ ವಾಂಡ್ಸ್, 2 ಮೈನರ್ ಆರ್ಕಾನಾಸ್. ನೆಟ್ಟಿಗೆ ಇಟ್ಕೊಬೇಡ. ಓಕೆ, ನೆಕ್ಸ್ಟ್ ಥರ್ಡ್ ಮೆಸೇಜ್ ನೋಡೋಣ. ವಿ ಗಾಟ್ 9 ಆಫ್ ಸ್ವಾರ್ಡ್ಸ್, 9 ಆಫ್ ವಾಂಡ್ಸ್ ಆ್ಯಂಡ್ 9 ಆಫ್ ಸ್ವಾರ್ಡ್ಸ್. ಇವಾಗ ನೆಕ್ಸ್ಟ್ ಸ್ವಾರ್ಡ್ಸ್ ಎನರ್ಜಿ ಬಂದರೆ ಕಾಂಟ್ರಾಡಿಕ್ಟ್ ಆಗಿಬಿಡುತ್ತೆ, ವಿಚ್ ಈಸ್ ನಾಟ್ ಎಂಪ್ರೆಸ್. ಒನ್ ಮೇಜರ್ ಆರ್ಕಾನ, ಬಟ್ ಬ್ಯೂಟಿಫುಲ್ ಮೇಜರ್ ಆರ್ಕಾನ, ಒನ್ ಆಫ್ ದಿ ಬ್ಯೂಟಿಫುಲ್ ಕಾರ್ಡ್. ಸೊ ನಿಮ್ಮ ಲೈಫಲ್ಲಿ ಒಂದು ಎಮೋಷ್ನಲಿ ಬ್ರೇಕ್ ಥ್ರೂ ಸಿಚುವೇಶನ್ ಆಗಿದೆ, ಅಂದರೆ ಎಮೋಷ್ನಲಿ ಕೈಂಡ್ ಆಫ್ ಅಪ್ಸ್ ಆ್ಯಂಡ್ ಡೌನ್ ಸಿಚುವೇಶನ್ ಆಗಿದೆ. ಅದು ನಿಮಗೆ ಗೊತ್ತೂ ಇರಲಿಲ್ಲ ಆಗುತ್ತೆ ಆ್ಯಂಡ್ ಫೈನಲಿ ಅದು ಆಗಿದೆ.
ಬಟ್ ಲೆಟ್ ಸಿ ಯಾಕೆ ನಿಮಗೆ ಈ ಮೆಸೇಜ್ ಬರ್ತಾಯಿದೆ, ಲೆಟ್ ಸಿ. ಗ್ರೂಪ್ 2 ನಾನು ಏನು ನೋಡಿದೆ ಅಂದರೆ ತುಂಬ ಡೇಸಿಂದ ಒಂಥರ ಹೆವಿ ಫೀಲ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಎಮೋಷ್ನಲ್ ಎನರ್ಜಿ ಒಂಥರ ಹೆವಿಯಾಗಿ ಫೀಲ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಕ್ವೆಶನ್ ಮಾಡ್ತಾ ಇದ್ದೀರಾ ನೀವು, ಏನಾಗ್ತಾ ಇದೆ, ಯಾಕೆ ನಂಗೆ ಹೀಗಾಗ್ತಾ ಇದೆ. ತುಂಬ ಅನ್ವಾಂಟೆಡ್ ಕ್ವೆಶನ್ಸ್ ಬರ್ತದೆ ನಿಮ್ಮ ಮೈಂಡಲ್ಲಿ. ಬಟ್ ಎಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಅದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ನಿಮ್ಮ ಒಂದು ಫೀಲಿಂಗ್ಸಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದೆ. ಆ್ಯಂಡ್ ಇವತ್ತೇನು ನಿಮ್ಮ ವಿಡಿಯೋ ಬಿಡ್ತಾ ಇದ್ದೀನಲ್ವಾ, ಇವತ್ತು ಮೂನ್ ಕ್ಯಾನ್ಸರಲ್ಲಿದೆ. ಸೊ ಕ್ಯಾನ್ಸರ್ ಝೋಡಿಯಾಕ್ ಸೈನ್ ನಿಮ್ಮ ಹಾರ್ಟ್ ಮತ್ತು ನಿಮ್ಮ ಹೋಮ್ ಎನರ್ಜಿ ರೂಲ್ ಮಾಡುತ್ತೆ. ನೋ ಮ್ಯಾಟರ್ ವಾಟ್ ನಿಮ್ಮ ಸಿಚುವೇಶನ್ ಏನೇ ಇರಲಿ, ಸೇಫ್ಟಿ ಅನ್ನೋದು ನಿಮ್ಮ ಒಳಗಡೆನೇ ಇದೆ. ಓಕೆ, ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕೂಡ ನಿಮ್ಮ ಜೊತೆ ಇದೆ, ಲವ್ ಕೂಡ ನಿಮ್ಮ ಜೊತೆ ಇದೆ. ಬಿಕಾಸ್ ಮೂನ್ ವಿತ್ ವೀನಸ್ ವಿತ್ ಜುಪಿಟರ್ ಕ್ಯಾನ್ಸರಲ್ಲಿದೆ. ಓಕೆ, ಆ್ಯಂಡ್ ನಿಮ್ಮ ಒಂದು ಕ್ಲೋಸೆಸ್ಟ್ ರಿಲೇಷನ್ಶಿಪ್ ಏನಿದೆ ಅದರಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಬರ್ತಾ ಇದೆ. ಸಿ, ಈ ಒಂದು ರೀಡಿಂಗ್ ನಿಮಗೆ ಬ್ಯಾಡ್ ಫೀಲ್ ಮಾಡಿಸೋದಕ್ಕಾಗಲಿ ಅಪ್ಸೆಟ್ ಫೀಲ್ ಮಾಡಿಸೋದಕ್ಕಾಗಲಿ ಅಲ್ಲ. ಏನು ಮೆಸೇಜ್ ಬರ್ತಾ ಇದೆ ಅಲ್ವಾ, ಅದು ನಿಮಗೆ ಕಂಫರ್ಟ್ ಮಾಡುತ್ತೆ, ಪೀಸ್ ಕೊಡುತ್ತೆ, ಎಮೋಷ್ನಲಿ ಬೆಟರ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ಈ ಒಂದು 4 ಕಾರ್ಡ್ಸ್ ಆಲ್ರೆಡಿ ಏನು ಬಂದಿದೆ, ಆಲ್ರೆಡಿ ಒಂದು ರೈಟ್ ಮೆಸೇಜ್ ನನಗೆ ಇಲ್ಲಿ ಕೊಟ್ಟಾಗಿದೆ. ಸೊ ಅದ್ರ ಬಗ್ಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಎನರ್ಜಿ 6 ಆಫ್ ಸ್ವಾರ್ಡ್ಸ್. ಸೊ ಕರೆಂಟ್ಲಿ ನೀವೇನು ಹೀಲ್ ಮಾಡ್ಕೊತಾ ಇದ್ದೀರಾ, ಏನರಿಂದ ಹೊರಗೆ ಬರ್ತಾ ಇದ್ದೀರಾ ಅಂದರೆ ಸ್ಟ್ರೆಸ್. ಲೈಫಲ್ಲಿ ಆಗ್ತಾ ಇತ್ತಲ್ವ ಸ್ಟ್ರೆಸ್, ಮೆಂಟಲ್ ಖೇಯಾಸ್ ಆಗ್ತಾ ಇತ್ತಲ್ವಾ, ಅದನ್ನೇನು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ರಿ, ಫೈನಲಿ ಅದರಿಂದ ಹೊರಗೆ ಬರ್ತಾ ಇದ್ದೀರಾ. 6 ಆಫ್ ಸ್ವಾರ್ಡ್ಸ್ ಕಾರ್ಡಲ್ಲೇ ನೋಡ್ಬೋದು, ಆ ಪರ್ಸನ್ ಯಾವುದೋ ಒಂದು ಬೋಟಲ್ಲಿ ಹಿಂದೆಯಿಂದ ಹಿ ಇಸ್ ಗೋಯಿಂಗ್ ಟುವರ್ಡ್ಸ್ ಬೆಟರ್ ಡೈರೆಕ್ಷನ್. ಅಂದರೆ ಜರ್ನಿ ತೋರಿಸ್ತಾ ಇದೆ. ಮೇಯ್ನಾಗಿ ಒಂದು ರಫ್ ಸ್ಟ್ರೆಸ್ಫುಲ್ ವಾಟರ್ನ ಬಿಟ್ಟು ಒಂದು ಕಾಮ್ ಪೀಸ್ಫುಲ್ ವಾಟರ್ ಕಡೆ ನೀವು ಹೋಗ್ತಾ ಇದ್ದೀರಾ. ಇದು ರಿಲೇಷನ್ಶಿಪ್ಪಲ್ಲಿ ತುಂಬ ಜನಕ್ಕೆ ತುಂಬ ದಿನದಿಂದ ಬರೀ ಜಗಳ ಆಗೋದಾಗಿರ್ಬೋದು, ಒಂಥರ ಮೊಟ್ಟೆ ಮೇಲೆ ನಡ್ಕೊಂಡು ಹೋದಂಗೆ ಫೀಲ್ ಆಗ್ತಾಯಿತ್ತು. ಆ ಮೊಟ್ಟೆ ಯಾವಾಗ ಹೊಡೆಯುತ್ತೋ ಗೊತ್ತಿಲ್ಲ, ಆ ಥರ ಒಂದು ಫೀಲಲ್ಲಿದ್ರಿ. ಆ್ಯಂಡ್ ಆ ಒಂದು ಡಿಫಿಕಲ್ಟ್ ಫೇಸಸ್ ಎಂಡಿಂಗಿಗೆ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಅಂದರೆ ನಿಮ್ಮನ್ನೇ ನೀವು ಅದರಿಂದ ಹೊರಗೆ ಕರ್ಕೊಂಡು ಬರ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಒಂದು ಪರ್ಸನ್ನು ಕೂಡ ಸ್ಪೇಸ್ ಕೊಡ್ತಾ ಇದ್ದೀರಾ. ಓಕೆ, ಇವಾಗ ಒಂದು ಸ್ವಲ್ಪ ದೂರ ಹೋಗಿ ಲೆಟ್ ಅಸ್ ಬ್ರೀತ್. ಓಕೆ, ಬ್ರೀತ್ ಮಾಡೋದಕ್ಕೆ ಉಸಿರಾಡೋಕ್ಕೂ ಕಷ್ಟ ಆಗ್ತಾಯಿತ್ತು, ಬಟ್ ಅಟ್ಲೀಸ್ಟ್ ಬ್ರೀತ್ ಮಾಡೋಣ ಇವಾಗ ನಾವು. ಸೊ ತುಂಬ ಜನಕ್ಕೆ ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಆಗಿರ್ಬೋದು, ಒಂಥರ ಟೆನ್ಸ್ಡ್ ಸಿಚುವೇಶನಲ್ಲಿ ಇದ್ರಿ. ಫೈನಲಿ ಯೂನಿವರ್ಸ್ ನಿಮಗೊಂದು ನೆಮ್ಮದಿ ಎನರ್ಜಿ ಕರ್ಕೊಂಡು ಬರ್ತಾ ಇದೆ. ಆ್ಯಂಡ್ ನಿಮ್ಮ ಹಾರ್ಟ್ ರಿಯಲೈಸ್ ಮಾಡ್ಕೊತಾ ಇದೆ, ನಾನು ಇನ್ನು ಫೈಟ್ ಮಾಡೋದು ಬೇಡ, ಬಿಟ್ಟು ಮುಂದೆ ಹೋಗೋಣ. ಇವಾಗ ಏನು ಬೇಕು, ನನಗೆ ನೆಮ್ಮದಿ ಬೇಕು. ಲವ್ವು ಅದು ಇದು ಅಲ್ಲ, ನನಗೆ ನೆಮ್ಮದಿ ಬೇಕು. ಆ ಥರ ಒಂದು ಚಾಯ್ಸ್ನ ನೀವು ಚೂಸ್ ಮಾಡ್ತಿರೋದು ನೋಡ್ತಾ ಇದ್ದೀನಿ ಗ್ರೂಪ್ 2. ಆ್ಯಂಡ್ 9 ಆಫ್ ವಾಂಡ್ಸ್, ಆ ಒಂದು ಕಾರ್ಡಲ್ಲಿ ನೋಡ್ಬೋದು ಆ ಪರ್ಸನ್ ತುಂಬ ಸ್ಟ್ರಗಲ್ ಮಾಡಿದ್ದಾನೆ. ಆ ಪರ್ಸನ್ ಆಲ್ರೆಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ದಾನೆ, ಅವನು ಕಷ್ಟಪಟ್ಟು ನಿಂತ್ಕೊಂಡಿದ್ದಾನೆ. ಅವ್ನು ನೆಕ್ಸ್ಟ್ ಪ್ರಾಬ್ಲಮ್ ಏನು ಬರುತ್ತೋ ಅಂದ್ಕೊಂಡು ವೆಯ್ಟ್ ಮಾಡ್ಕೊಂಡು ನಿಂತಿದ್ದಾನೆ. ಇನ್ಫ್ಯಾಕ್ಟ್ ಅವನ ಹಿಂದೆ ನೋಡ್ಬೋದು ತುಂಬ ವಾಂಡ್ಸ್ ಕೋಲ್ಗಳಿದ್ದಾವೆ ಆಲ್ರೆಡಿ. ಅದನ್ನು ಅವನೇ ಬಿಲ್ಡ್ ಮಾಡಿರೋದು, ಅವನ ಒಂದು ಹಾರ್ಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಗ್ರೂಪ್ 2 ತುಂಬ ಸಲ ನಿಮಗೆ ಹರ್ಟ್ ಆಗಿದೆ, ನಿಮ್ಮ ಪಾಸ್ಟ್ ತುಂಬ ಸಲ ನಿಮ್ಮನ್ನ ಕುಗ್ಗಿಸ್ಬಿಟ್ಟಿದೆ. ಆ್ಯಂಡ್ ಯಾವಾಗ ಇನ್ನೇನು ತಪ್ಪಾಗ್ಬಿಡುತ್ತೋ, ಇನ್ನೇನು ರಾಂಗ್ ಆಗಿಬಿಡುತ್ತೋ ಆ ಭಯದಲ್ಲೇ ಬದುಕ್ತಾ ಇದ್ರಿ ಅಂತ ನೋಡ್ತಾ ಇದ್ದೀನಿ. ಬಟ್ ಇವಾಗ ಏನು ನಿಮಗೆ ಹೀಲಿಂಗ್ ಬರ್ತಾ ಇದೆ, ಯೂನಿವರ್ಸ್ ನಿಮ್ಮ ಹತ್ರ ಏನು ಕರ್ಕೊಂಡು ಬರ್ತಾ ಇದೆ ಅಂದರೆ ಸೇಫ್ಟಿ. ಅಂದರೆ ನಿಮಗೆ ಸೇಫ್ ಫೀಲ್ ಆಗುತ್ತೆ. ಓಕೆ, ಫೈನಲಿ ನನ್ನ ಆ ಕೋಲ್ಗಳನ್ನ ಕೆಳಗೆ ಇಳಿಸಿ ಕೂತ್ಕೋಬೋದು
ಐ ಮೀನ್ ನಂಗೆ ಏನು ಬರ್ತಾ ಇಲ್ಲ, ಕಷ್ಟ ಬರ್ತಾ ಇಲ್ಲ, ಬರೋದು ಇಲ್ಲ, ಅಟ್ಲೀಸ್ಟ್ ನಾನು ಇವಾಗ ನೆಮ್ಮದಿಯಾಗಿ ಒಂದು ಸ್ವಲ್ಪ ಕೂತ್ಕೋಬೋದು, ಆ ಥರ ಫೀಲ್ ಕೊಡ್ತಾ ಇದೆ ದೇವರು. ಬಿಕಾಸ್ ಎವ್ರಿ ಟೈಮ್ ಯಾವಾಗಲೂ ಒಂಥರ ಸೇಫ್ಟಿ ಆಫೀಸರ್ ಥರ ಅಲರ್ಟ್ ಆಗಿರ್ತಾ ಇದ್ರಿ, ನೆಕ್ಸ್ಟ್ ಏನು ಬರುತ್ತೋ ರೆಡಿ ಆಗೋಣ. ಒಂಥರ ಅದು ನಿಮ್ಮನ್ನ ಎನರ್ಜಿ ಫುಲ್ ಕಡಿಮೆ ಮಾಡ್ತಾ ಇತ್ತು, ಅದು ನಿಮ್ಮನ್ನ ಫುಲ್ ವೀಕ್ ಫೀಲ್ ಮಾಡಿಸ್ತಾ ಇತ್ತು. ಫೈನಲಿ ಅದು ನಿಮಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಇಷ್ಟು ದಿನ ತುಂಬ ಜನರನ್ನ ನಿಮ್ಮ ಲೈಫಿಂದ ನೀವು ದೂರ ಇಡ್ತಾ ಇದ್ರಿ, ಬಿಕಾಸ್ ಅವ್ರು ಒಂದಲ್ಲ ಒಂದಿನ ಹರ್ಟ್ ಮಾಡ್ಬೋದು ನನಗೆ ಅನ್ನೋ ಒಂದು ಭಯದಲ್ಲೇ ಇರ್ತಾ ಇದ್ರಿ. ಸೊ ಆ ಕಟ್ಟಿದ್ರಲ್ಲ ಗೋಡೆಗಳು, ಅದನ್ನ ಫೈನಲಿ ನೀವು ಕೆಳಗೆ ಇಳಿಸ್ತಾ ಇದ್ದೀರಾ. ನೀವು ವೀಕ್ ಆಗಿದ್ದೀರಾ ಅಂತ ಅಲ್ಲ, ಬಟ್ ಯು ಆರ್ ಸ್ಟ್ರಾಂಗ್ ಎನಫ್ ಟು ಟ್ರಸ್ಟ್ ಲವ್ ಎಗೇನ್. ತುಂಬ ಜನ ನನಗೇನು ಅನಿಸ್ತಾ ಇದೆ, ಗ್ರೂಪ್ 2 ಅವಾಯ್ಡ್ ಮಾಡ್ತಾ ಇದ್ರಿ. ಕಮಿಟ್ಮೆಂಟ್ ಆಗಿರ್ಬೋದು, ಒಂದು ಪರ್ಸನ್ ಜೊತೆ ಕಮಿಟ್ ಆಗೋದನ್ನು ಅವಾಯ್ಡ್ ಮಾಡ್ತಾ ಇದ್ರಿ, ಕನೆಕ್ಟ್ ಆಗೋದನ್ನು ಅವಾಯ್ಡ್ ಮಾಡ್ತಾ ಇದ್ರಿ. ಬಿಕಾಸ್ ಒಂಥರ ಭಯ, ಯಾವಾಗ ಹರ್ಟ್ ಮಾಡಿಬಿಡ್ತಾರೋ ಅವಾಯ್ಡ್ ಮಾಡ್ತಾ ಇದ್ರಿ. ಫೈನಲಿ ಇಟ್ಸ್ ಲೈಕ್ ಇವಾಗ ನೀವು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಆ್ಯಂಡ್ ಇವಾಗ ಎಲೋ ಮಾಡ್ತಾ ಇದ್ದೀರಾ, ಯು ಆರ್ ರೆಡಿ ಟು ಲವ್ ಎಗೇನ್. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. 9 ಆಫ್ ಸ್ಪೋರ್ಟ್ಸ್ ಏನು ಬರ್ತಾ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಯುವರ್ ಹೀಲಿಂಗ್ ಜರ್ನಿ ಬಗ್ಗೆ ಹೇಳ್ತಾ ಇದೆ. ಬಿಕಾಸ್ 9 ಆಫ್ ಸ್ಪೋರ್ಟ್ಸ್ ಅಂದರೆ ಆಂಗ್ಸೈಟಿ, ಓವರ್ ಥಿಂಕಿಂಗ್, ರಾತ್ರಿ ನಿದ್ದೆ ಬರಲ್ಲ, ಯೋಚನೆ ಮಾಡ್ಕೊಂಡು ಕೂರೋದು. ತುಂಬ ಜನ ಎಕ್ಸಾಕ್ಟ್ಲಿ 3 AM, ಅರೌಂಡ್ 3 AM ನಿಮಗೆ ಎಚ್ಚರ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಹಳೆ ಜಗಳಗಳನ್ನ ರಿಪ್ಲೈ ಮಾಡೋದು, ನಿಮ್ಮ ಫ್ಯೂಚರ್ ಬಗ್ಗೆ, ಫ್ಯೂಚರ್ ರಿಲೇಷನ್ಶಿಪ್ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂರೋದು, ಯಾರು ನನ್ನ ಯಾವಾಗ ಬಿಟ್ಟೋಗ್ಬಿಡ್ತಾರೋ ಅನ್ನೋ ಚಿಂತೆ ಮಾಡ್ಕೊಂಡು ಕೂರೋದು, ಇದೆಲ್ಲ ತುಂಬ ಮಾಡ್ತಾ ಇದ್ದೀರಾ. ಬಟ್ ರಿಮೆಂಬರ್, ಇವತ್ತಿನ ರೀಡಿಂಗಲ್ಲಿ ನೀವೇನು ಹೀಲ್ ಮಾಡ್ತಾ ಇದ್ದೀರಾ ಅಂತಲೇ ಹೇಳ್ತಾ ಇದ್ದೀನಿ. ಸೊ 9 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಆ ಒಂದು ನೈಟ್ ಆಗ್ತಾ ಇರೋ ಭಯಗಳಿಂದ ಹೊರಗೆ ಬರ್ತಾ ಇದ್ದೀರಾ. ನಿಮಗೆ ಗೊತ್ತಾಗ್ತಾ ಇದೆ, ನಿಮ್ಮ ಮೈಂಡ್ ಮಾತ್ರ ನಿಮಗೆ ಹೆದರಿಸ್ತಾ ಇರೋದು. ಬಿಕಾಸ್ ಆಫ್ ನಿಮ್ಮ ಪಾಸ್ಟ್ ನಿಮಗೆ ಆ ಭಯಗಳಿದೆ, ಬಿಟ್ಟರೆ ರಿಯಾಲಿಟಿಲಿ ಹಂಗೆ ಆಗ್ತಾ ಇಲ್ಲ. ನಿಮ್ಮ ಆಂಗ್ಸೈಟಿ ಏನಾಗ್ತಾ ಇದೆ, ಅದು ನಿಮ್ಮನ್ನ ಮೆಲ್ಟ್ ಮಾಡ್ತಾ ಇದೆ, ಕ್ಯಾಂಡಲ್ ಮೆಲ್ಟ್ ಆಗುತ್ತಲ್ಲ ಆ ಥರ ಮಾಡ್ತಾ ಇದೆ. ನಿಮಗೆ ನೆಟ್ಟಿಗೆ ನಿದ್ದೆ ಕೊಡ್ತಾ ಇಲ್ಲ, ಅದು ರೆಸ್ಟ್ಲೆಸ್ ಫೀಲ್ ಮಾಡ್ತಾ ಇದೆ. ಬಟ್ ರಿಯಾಲಿಟಿಲಿ ಆ ಥರ ಇಲ್ಲ, ರಿಯಾಲಿಟಿ ಅಷ್ಟು ಕೆಟ್ಟದಾಗಿಲ್ಲ, ಅಷ್ಟು ಕಷ್ಟವಾಗಿ ಇಲ್ಲ. ನನ್ನ ತಲೆ ಅದನ್ನ ಯೋಚನೆ ಮಾಡ್ಕೊತಾ ಇದೆ ಅಷ್ಟೇ. ಆ್ಯಂಡ್ ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇರೋರು ಐ ಗೆಸ್ ತುಂಬ ಹೆದರ್ಕೊತಾ ಇದ್ದೀರಾ, ಪರ್ಸನ್ ಯಾವಾಗ ಬಿಟ್ಟೋಗ್ತಾರೋ, ಪರ್ಸನ್ ಯಾವಾಗ ಜಗಳ ಆಗುತ್ತೋ, ಯಾವಾಗ ಏನಾಗುತ್ತೋ. ಬಟ್ ರಿಯಾಲಿಟಿಲಿ ಅದು ತುಂಬ ಸೇಫ್ ಇದೆ, ನೀವು ಅದನ್ನ ಆಕ್ಸೆಪ್ಟ್ ಮಾಡ್ಕೊತಾ ಇಲ್ಲ, ನಿಮ್ಮ ಮೈಂಡ್ ಅದನ್ನ ಆಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಮೈಂಡ್ ಸುಮ್ಮನೆ ಏನೇನೋ ಹೆದರ್ಕೊತಾ ಇದೆ. ಆ್ಯಂಡ್ ಎಂಪ್ರೆಸ್ ಎನರ್ಜಿ ಬಂದಿದೆ ಅಂದರೆ, ಸಿ ಲುಕ್ ಎಟ್ ವೇರ್ ದಿಸ್ ಬ್ಯೂಟಿಫುಲ್ ಜರ್ನಿ ಎಲ್ಲಿ ಹೋಗ್ತಾ ಇದೆ ಅಂತ ನೋಡಿ. ಬಿಕಾಸ್ ಎಂಪ್ರೆಸ್ ಅಂದರೆ ಅಲ್ಟಿಮೇಟ್ ಅಬಂಡೆನ್ಸ್ ಎನರ್ಜಿ, ಲವ್, ಸೇಫ್ಟಿ, ಬ್ಯೂಟಿಫುಲ್ ಎನರ್ಜಿ. ಎಂಪ್ರೆಸ್ ಎನರ್ಜಿ ಬಂದಿದೆ ಅಂದರೆ ನೀವು ಯಾರ ಹಿಂದೆನೋ ಓಡೋಗೋ ನೆಸೆಸಿಟಿ ಇಲ್ಲ, ನೀವೇ ಅಟ್ರ್ಯಾಕ್ಟ್ ಮಾಡ್ತೀರಾ. ಕಂಫರ್ಟೇಬಲ್ ಆಗಿ ಕೂತ್ಕೊಂಡ್ರೆ ಸಾಕು. ಯು ಆರ್ ಸರೌಂಡೆಡ್ ಬೈ ಲವ್ ಆ್ಯಂಡ್ ಬ್ಯೂಟಿಫುಲ್ ಥಿಂಗ್ಸ್. ನೀವು ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಅಷ್ಟೇ, ಹೆದರ್ಕೊಂಡು ಕೂತಿದ್ದೀರಾ. ನೀವು ನಿಮ್ಮ ರಿಲೇಷನ್ಶಿಪ್ಸ್ನ, ನಿಮ್ಮ ಲವ್ ಲೈಫ್ನ ನೋಡ್ತಿರೋ ರೀತಿ ಚೇಂಜ್ ಮಾಡಬೇಕು. ನೀವು ತುಂಬ ಹೆದರಿಕೆಲೇ ನೋಡ್ತಾ ಇದ್ದೀರಾ, ಅದನ್ನು ಚೇಂಜ್ ಮಾಡ್ತಾ ಇದ್ದೀರಾ, ದ ಬೆಸ್ಟ್ ಪಾರ್ಟ್. ಆ್ಯಂಡ್ ನಿಮ್ಮ ಪವರ್ ಮೇಲೆ ನೀವು ನಿಂತ್ಕೊತಾ ಇದ್ದೀರಾ, ಯಾರಿಗೂ ಬೆಗ್ ಮಾಡ್ತಾ ಇಲ್ಲ ನೀವು ಲವ್ ಕೊಡಿ ಅಂತ. ಆ್ಯಂಡ್ ಒಂದು ಕನೆಕ್ಷನ್ ನಿಮಗೆ ವೀಕ್ ಮಾಡಿಸ್ತಾ ಇದೆ ಅಂದರೆ ಅದರಲ್ಲಿ ಇರೋದಕ್ಕೆ ನೀವು ರೆಡಿ ಇಲ್ಲ, ಹೊರಗೆ ಬರ್ತಾ ಇದ್ದೀರಾ. ಬಿಕಾಸ್ ನಿಮ್ಮ ಹಾರ್ಟ್ ಹೀಲ್ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಹಾರ್ಟ್ ಇವಾಗ ಕಷ್ಟ, ಫಿಯರ್, ಭಯ ಅದೆಲ್ಲ ಬರ್ತಾ ಇದೆ ಅಂದರೆ ಅದನ್ನ ಅವಾಯ್ಡ್ ಮಾಡ್ತಾ ಇದೆ. ಪ್ಯೂರ್ ಡೀಪ್ ಕೇರಿಂಗ್ ಲವ್ ಬರ್ತಾ ಇದೆ ಅಂದರೆ ಮಾತ್ರ ಆಕ್ಸೆಪ್ಟ್ ಮಾಡ್ತಾ ಇದೆ. ತುಂಬ ಜನ ಏನಾದ್ರು ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ಐ ಆಮ್ ಡ್ಯಾಮ್ ಶ್ಯೂರ್ ವೆರಿ ಸ್ಟೇಬಲ್ ಲವಿಂಗ್ ಪಾರ್ಟ್ನರ್ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದರೆ, ಯಾವ ಟೈಮ್ ನೀವು ಎಂಟರ್ ಆಗ್ತಾ ಇದ್ದೀರಾ ಒಟ್ಟಿಗೆ ಅಂದರೆ
ಕ್ಲೋಸ್ನೆಸ್ ಇರುತ್ತೆ, ಎಲ್ಲದಕ್ಕಿಂತ ಜಾಸ್ತಿಯಾಗಿ ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ. ಆ ಥರ ಒಂದು ಎನರ್ಜಿ ಎಂಟರ್ ಆಗ್ತಾ ಇದ್ದೀರಾ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ಸೇಫ್ ಫೀಲ್ ಮಾಡುತ್ತೆ, ಬಿಕಾಸ್ ಯು ಆರ್ ವರ್ಕಿಂಗ್ ಆನ್ ಯುವರ್ ಸೆಲ್ಫ್. ಸಿ, ನಿಮ್ಮ ಹಾರ್ಟ್ ಈ ಒಂದು ವೀಕ್ ಬ್ಯೂಟಿಫುಲ್ ಜಾಬ್ ಮಾಡ್ತಾ ಇದೆ. ಏನಾದರೂ ಡ್ರಾಮಾ ನಿಮ್ಮ ಲೈಫಲ್ಲಿ ಆಗ್ತಾ ಇತ್ತು ಅಂದರೆ ಅದರಿಂದ ಹೊರಗೆ ಬರ್ತಾ ಇದ್ದೀರಾ. ಎಷ್ಟೋ ವರ್ಷಗಳಿಂದ ಭಯ ಕ್ಯಾರಿ ಮಾಡ್ತಾ ಇದ್ರಲ್ವಾ, ಫೈನಲಿ ಅದನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀರಾ. ಓವರ್ ಥಿಂಕ್ ಮಾಡೋದನ್ನ, ರಾತ್ರಿ ಓವರ್ ಥಿಂಕ್ ಮಾಡೋದನ್ನ ಫಸ್ಟು ಬಿಡ್ತಾ ಇದ್ದೀರಾ. ಸೊ ಅದೇನು ಮಾಡ್ತಾ ಇದೆ, ಅಲ್ಟಿಮೇಟ್ಲಿ ದ ಲವ್ ದಟ್ ಯು ಗೈಸ್ ಡಿಸರ್ವ್ ಅದನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಐ ಆಮ್ ಡ್ಯಾಮ್ ಶೂರ್ ಗ್ರೂಪ್ 2 ನೀವು ಒಂಥರ ಹೋಮ್ ಕೈಂಡ್ ಆಫ್ ಲವ್ನ ಡಿಸರ್ವ್ ಮಾಡ್ತೀರಾ. ಯಾರು ನಿಮಗೆ ಹೋಮ್ಲಿ ಫೀಲ್ ಕೊಡ್ತಾರೆ, ಆ ಥರ ಒಂದು ಲವ್ನ ನೀವು ಡಿಸರ್ವ್ ಮಾಡ್ತೀರಾ. ಆ್ಯಂಡ್ ಯು ಆರ್ ವರ್ತ್ ಇಟ್. ಆ್ಯಂಡ್ ಈ ಒಂದು ಚೇಂಜ್ ಆಗ್ತಾ ಇದೆ. ಯು ಗೈಸ್ ನೀಡ್ ಟು ಟ್ರಸ್ಟ್ ಇಟ್ ಎಲ್ಲದಕ್ಕಿಂತ ಜಾಸ್ತಿಯಾಗಿ. ಓಕೆ, ಸೊ ವಾಟ್ ಅ ಬ್ಯೂಟಿಫುಲ್ ಮೆಸೇಜ್ ಗ್ರೂಪ್ 2. ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಮೆಸೇಜ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೇನು ಅನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಈ ಒಂದು ಬ್ಯೂಟಿಫುಲ್ ಹೀಲಿಂಗ್ ಎನರ್ಜಿನ ನಿಮ್ಮ ಲೈಫಲ್ಲಿ ನೀವು ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಈ ಒಂದು ಮೆಸೇಜ್ ನಿಮ್ಮ ಹಾರ್ಟ್ನ ಟಚ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕಮ್ಯುನಿಟಿನ ಜಾಯ್ನ್ ಆಗಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ನಿಮ್ಮ ಒಂದು ಪರ್ಸ್ನಲ್ ಸಿಚುವೇಶನ್ ಮೇಲೆ ಕ್ವೆಶನ್ಸ್ ಇದೆ ಅಂದರೆ ಪರ್ಸ್ನಲ್ ರೀಡಿಂಗಿಗೆ ಅಪ್ರೋಚ್ ಮಾಡ್ಬೋದು. ನಂಬರ್ ಡಿಸ್ಪ್ಲೇಯಲ್ಲಿದೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ. ಆ್ಯಂಡ್ ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.